ನಿನ್ನೆ ಎಸ್ಎಸ್ಟಿ ಸಮಾವೇಶದಲ್ಲಿ ದಲಿತ ಸಿಎಂ ಬಗ್ಗೆ ಮಾತನಾಡಿದಿರಿ. ಬಹಳ ವರ್ಷಗಳಿಂದ ಈ ಕನಸಿದ್ರು ಆಗ್ತಾ ಇಲ್ಲ ಅನ್ನುವಂಥದ್ದು, ಬೇಡಿಕೆ ಇದ್ರು ಆಗ್ತಾ ಇಲ್ಲ ಬಹಳ ವರ್ಷಗಳಿಂದ ದಲಿತ ಸಿಎಂ ರಾಜ್ಯದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದರೆ, ಮೀಸಲಾತಿಯಿಂದ ನನಗೆ ಸಂತೋಷ ಆಗ್ಲಿಲ್ಲ, ಆದರೆ ನನ್ನ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ಹೇಳಿ, ಪಾಲಿಸಿ ಮೇಕಿಂಗ್ ಚೇರ್ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಅದು SP ಇರ್ಬೋದು, DC ಇರ್ಬೋದು, ಜಡ್ಜಸ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ರಾಷ್ಟ್ರಪತಿ, ಇಂಥ ಜಾಗಗಳಿಗೆ ಹೋಗ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ನೀವೆಲ್ಲ ಜನ ಒಗ್ಗಟ್ಟಾಗಿ ನಾಯಕತ್ವವನ್ನು ರೂಢಿಸ್ಕೊಂಡು ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ವೋಟ್ ಎಲ್ಲ ಕೊಡ್ತೀರಿ ಆ ಒಂದು ಸಿದ್ಧಾಂತದ ಕೆಳಗಡೆ. ಇವತ್ತಿನ ಜಾತಿ ರಾಜಕಾರಣ, ಆಯಾ ಜಾತಿಯವರು ಆಯಾ ನಾಯಕನಿಂದ ಹೋಯ್ತಾರೆ. ನೀವೆಲ್ಲ ಸೈದ್ಧಾಂತಿಕವಾಗಿ ವೋಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀರಿ. ವೋಟ್ ಕೊಟ್ಬಿಟ್ಟು ನಾವು ನಮ್ಮ ಬೇರೆಯವ್ರ ಮುಂದೆ ಕೈ ಜೋಡಿಸ್ತೀವಿ. ವೋಟ್ ಕೊಟ್ಟಿರೋರು ಜಾತಿ ಬೆಂಬಲ ಪಡೆದು ಲೀಡರ್ ಆದವರು ಇವ್ರ ಮೇಲೆ ಆಡಳಿತ ಮಾಡ್ತಾರೆ. ನೀವು ಒಗ್ಗಟ್ಟಾಗಿ ಇದು ಮಾಡಿ ಅನ್ನೋದು ನನ್ನ ಆಗ್ರಹ. ಇಲ್ಲಿವರೆಗೂ ಸರ್ ಬಹು ಜನರು ಒಂದಾಗ್ಲಿಲ್ವಾ? ಆಗಿದ್ದಾರೆ ರೀ, ಯಾಕಾಗಿಲ್ಲ? ಯಾಕೆ ನಿಮ್ ಕಣ್ಕಾಣಲ್ವಾ? ಬಹುಜನರು ಒಂದಾಗಿರೋದಕ್ಕೆ ಕಾಂಗ್ರೆಸ್ ಗೆಲ್ತಾ ಇರೋದು. ಆದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲಿವರೆಗೂ ಕೂಡ ದಲಿತ ಸಿಎಂ ಬೇಕಾದಷ್ಟು ಜನ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಬಹಳಷ್ಟು ಜನನ, ಜಗನ್ನಾಥ್ ಪಾಡೆ ಆಗಿದ್ದಾರೆ, ರಾಮ್ ಸುಂದರ್ ದಾಸ್ ಆಗಿದ್ದಾರೆ, ನಮ್ಮ ಆಂಧ್ರದಲ್ಲಿ ಸಂಜೀವನವರಾಗಿದ್ದಾರೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುಂದ್ಯಾ ಅವರು ಆಗಿದ್ದಾರೆ. ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ ಅವರು ಆಗಿದ್ದಾರೆ. ಬೇರೆ ಪಾರ್ಟಿಯವರು ಮಾಡಬೇಕಲ್ಲ. ನಾನು ಈ ಸಮುದಾಯಗಳನ್ನ ಕುರಿತು ಹೇಳಿದ ಮಾತು ಹೊರತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ. ಅದಕ್ಕೆ ಅನ್ನೆಸರಿ ಕನ್ಫ್ಯೂಷನ್, ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡಕ್ ಹೋಗ್ಬಿಡಿ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ನಿಮ್ಗೆ ಸರ್ಕಾರ ಇದೆ ಸರ್, ಈಗ ಬೇಡಿಕೆ ಅಂತೂ ಇದ್ದೇ ಇದೆ. ಸೊ ಆ ತರದ್ದು ನಾನು ಹೇಳಿದ್ದು ನಿಮ್ಗೆ ಕ್ಲಿಯರ್ ಆಯ್ತಲ್ವೋ? ಇಸ್ ಇಟ್ ಮೈ ಪಾರ್ಟಿ ಇಸ್ ಕ್ಲಿಯರ್ ಟು ಯು? ಈ ಸಮುದಾಯಗಳು ಸಂಘಟನಾತ್ಮಕ ಹೋರಾಟದ ಮುಖಾಂತರ ಕೋಮುವಾದವನ್ನು ಸೋಲಿಸಿ ಅಧಿಕಾರದ ನಿರ್ಣಾಯಕ ಸ್ಥಳಕ್ಕೆ ಬರಬೇಕು. ಆಗ ಬರುವಾಗ ಅಂತ ಅವಕಾಶಗಳು ಸಿಕ್ಕಿದಾಗ ದಲಿತರಲ್ಲಿ ಅವರು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅಂತವ್ರು ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ. ದಲಿತ ಕಾರಣ ಅನ್ನೋದಕ್ಕೆ ಅವಕಾಶಗಳು ವಂಚಿಸಬೇಕು. ಆ ರೀತಿಯಲ್ಲಿ ನಾಯಕತ್ವದ ಹಿಂದೆ ನೀವು ನಿಲ್ಲಬೇಕು ಅಂತ ಹೇಳಿರ್ತಕ್ಕಂಥ ನನ್ನ ಮಾತು. ಅದು ಅಂಬೇಡ್ಕರ್ ಮಾತು, ನನ್ನ ಮಾತಲ್ಲ. ಈಗ ರಾಜ್ಯದಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಯಾರು ನೀವೆಲ್ಲ ಸೇರಿಸ್ಕೊಡ್ತಾರಪ್ಪ. ನೀವು ಮಾತಾಡೋರಕ್ಕೆ ಸೇರಿಸ್ಕೊಡ್ಸಿ. ನಮ್ಮ ಪರವಾಗಿ ಮಾತಾಡೋದಿಲ್ಲ ನೀವು ಯಾರು. ದಲಿತರೆಲ್ಲ ಒಟ್ಟಾಗಿ ನೀವು ಮುಖ್ಯಮಂತ್ರಿ ಆಗಿ ಅದಕ್ಕೆ ಇದು ಕೊಡಿ ಅಂತ ಹೇಳ್ತಾನೆ ಇಲ್ಲ. ಮತ್ತೆ ದಯವಿಟ್ಟು ಕೊಡ್ಸಿ, ಮಾತಾಡಿ. ನಿಮ್ದು ಧ್ವನಿ ಮುಖ್ಯ ಅಲ್ವ ನಮ್ಗೆ? ಪ್ಲೀಸ್ ಡೂ ಇಟ್, ಸಪೋರ್ಟ್ ಅಸ್. ಇನ್ನು ನೋಡಿ, 2 ಜನ ಈ ಸಾಲ ಕೊಡಿ, ಹೊಲ ಕೊಡಿ, ನಮ್ ಲೋನ್ ಕೊಡಿ ಅಂತ ನೋಡ್ರಿ. ಇವರೆಲ್ಲ ನಿಮ್ ಕಂಡಿದ್ರಿಗೇನೆ. ಇವರೆಲ್ಲ ಯಾವಾಗ ಬರ್ಬೇಕು ಮೇಲಕ್ಕೆ? ಇವ್ರು ಬದುಕೋದಂಗೆ. ಸೊ ಆ ವಿಷಯಗಳನ್ನು ಕುರಿತು ಹೇಳಿದ್ ನಾನು. ಅಲ್ಲ ಸರ್, ಈಗ ಬಹಳ ದಿನಗಳಿಂದ ಆಯ್ತಲ್ರಿ. ಯಾರು ಪುಟಿಂಗ್ ಯುವರ್ ಐಡಿಯಾ ಇಂಟು ಮೈ ಮೌತ್? ನಾನು ಹೇಳ್ತೇನೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಕ್ಲಿಯರ್? ಭಾಷಣದಲ್ಲಿ ಪ್ರಸ್ತಾಪ ಅದನ್ನೇ ಹೇಳ್ತಾರೆ. ಈಗ ಅಂಬೇಡ್ಕರ್ ಹೇಳಿದ ಮಾತದು, ಐ ಆಮ್ ನಾಟ್ ಹ್ಯಾಪಿ ವಿತ್ ದಿ ರಿಸರ್ವೇಶನ್ ಅಂಟಿಲ್ ಅಂಡ್ ಅನ್ಲೆಸ್ ಮೈ ಪೀಪಲ್ ಸಿಟ್ಸ್ ಆನ್ ಎ ಪಾಲಿಸಿ ಮೇಕಿಂಗ್ ಚೇರ್. ಇಸ್ ಇಟ್ ಅಂಡರ್ಸ್ಟುಡ್? ಅದು ಕರ್ನಾಟಕಕ್ಕೆ ಅನ್ವಯ ಆಗುವಂತೆ, ಅದು ದೇಶಕ್ಕೆ ಅನ್ವಯ ಆಗೋದ್ರಿ. ಸರ್, ನಿನ್ನೆ ಅಲ್ಲ, ರಾಜ್ಯದಲ್ಲಿ ಪ್ರಭಾವಿ ಸಚಿವರಿದ್ದರೂ ಕೂಡ ಅವಕಾಶ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿ ತಾವು. ಸೊ ಹಂಗಾಗಿ ಮುಂದೆ ಏನಾದ್ರೂ ಅವಕಾಶ ಕೇಳುವಂತ ಪರಿಸ್ಥಿತಿ ಬರುತ್ತಾ? ಅನವಶ್ಯಕವಾಗಿ ಗೊಂದಲಗಳನ್ನ ರಾಜಕೀಯ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ವಾಟ್ ಎವರ್ ಅಂಬೇಡ್ಕರ್ ಸೆಡ್ ಐ ಹ್ಯಾವ್ ಟೋಲ್ಡ್ ಇನ್ ಮೈ ಸ್ಪೀಚ್. ಆದ್ರೆ ಅದನ್ನ ನೀವು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಬೇಡ್ರಿ. ಇಡೀ ದೇಶದಲ್ಲಿ ಯಾವ ತರ ಇರಬೇಕು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸಂಘಟನಾತ್ಮಕ ಹೋರಾಟಗಳ ಮುಖಾಂತರ ದೊಡ್ಡ ಶಕ್ತಿ ಆಗಬೇಕು ಅನ್ನೋದು ನಂದು ಸಂದೇಶ. Why are you mixing with party and politics? ಆತರ ಆಗ್ತಾ ಇಲ್ವಾ ಅಂತ ಸರ್? ಸಂಘಟನೆ ಆತರ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಈಗ ಎಚ್ಚೆತ್ತಿದ್ದಾರೆ, ಆಗ್ತಾರೆ. ಈಗ ಅದು ಆಗಿರೋದು ಕೆಲವು ಕಾಂಗ್ರೆಸ್ ಪಾರ್ಟಿ 4-6 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಾಡಿರೋದು. ತೋರ್ಸಪ್ಪ, ಇನ್ನು ಯಾವ ಪಾರ್ಟಿ ಮಾಡಿದ್ದಾರೆ ಮುಖ್ಯಮಂತ್ರಿನ? ಹೇಳಿ, ಇಂಥ ಕಡೆ ಆಗಿದ್ದಾರೆ ಅಂತ ಹೇಳಿ. ಮಾತಾಡೋದ್ರಲ್ಲಿ ಹೇಳಿಪ್ಪ, ಎಲ್ಲಿ ಕೊಡ್ಸಿದೀನಿ ಸರ್? ಪಾಲಿಸಿ ಮೇಕರ್ ಇಲ್ಲ ರೀ. ನೀವು ಕ್ಯಾಬಿನೆಟ್ ಪಾಲಿಸಿ ಅಂದ್ರೆ ಚೀಫ್ ಮಿನಿಸ್ಟರ್ ಆದ್ರೆ ಪಾಲಿಸಿ ಮಾಡ್ತಾರೆ, ಪ್ರಧಾನಮಂತ್ರಿ ಆದ್ರೆ ಡಿಸಿಷನ್ ಮಾಡ್ತಾರೆ. ಕ್ಯಾಬಿನೆಟ್ ಅನ್ನೋದು ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ.
ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್. ಡಿಸಿಷನ್ ಮೇಕಿಂಗ್ ಇಸ್ ಡಿಫರೆಂಟ್. ಅದು ಕ್ಯಾಬಿನೆಟ್ ಇಸ್ ಎ ಫೋರಮ್ ಆಫ್ ಹೈಯೆಸ್ಟ್ ಪಾಲಿಸಿ ಮೇಕಿಂಗ್ ಬಾಡಿ. ಅದ್ರಲ್ಲಿ ನಾವು ಮೆಂಬರ್ಸ್, ಮಿನಿಸ್ಟರ್ಗಳು, ಗೊತ್ತಾಯ್ತಾ? ಹೌ ದಟ್ಸ್ ಹೌ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ಸ್. ಲೋಕಸಭೆ ಸ್ಪರ್ಧೆ ವಿಚಾರಕ್ಕೆ ತಾವು ಕೂಡ ಸ್ಪರ್ಧೆ ಮಾಡ್ತೀರೇನೋ ಅಂತ ಪದೇ ಪದೇ ಯಾಕಪ್ಪ ಹೇಳ್ತೀರಿ? ಐ ಮೇಡ್ ಮೈ ಸ್ಟ್ಯಾಂಡ್ ವೆರಿ ವೆರಿ ಕ್ಲಿಯರ್. ಐ ಆಮ್ ನಾಟ್ ಎನ್ ಕಂಟೆಂಟರ್ ಅಂತ. ನಾನು ನಿಲ್ಲಲ್ಲ ಅಂತ ಹೇಳುದು ಪದೇ ಪದೇ ಯಾಕ್ರೆ ಕೇಳ್ತೀರಿ? ವೈ ಆರ್ ಆಸ್ಕಿಂಗ್ ಟೈಮ್ ಅಂಡ್ ಅಗೇನ್ ದಿ ಸೇಮ್ ಕ್ವಶನ್? ಸರ್, ಈಗ ಇನ್ನೊಂದು ಸರ್ ಪ್ರಶ್ನೆ. ಈಗ ಬಹುಸಂಖ್ಯಾತರು ರಾಜ್ಯದಲ್ಲಿ ಹೆಚ್ಚಾಗಿದ್ದಾರೆ ಅನ್ನುವಂಥದ್ದು ಮತ್ತು ಈಗ ಜಾತಿ ಗಣತಿಯಲ್ಲಿ ಕೂಡ ಸ್ಪಷ್ಟನೆ ಸಿಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಸ್ಥಾನಗಳು ಅಂದ್ರೆ ಮೀಸಲು ಕ್ಷೇತ್ರಗಳನ್ನು ಬಿಟ್ಟು ಹೆಚ್ಚಿನ ಸ್ಥಾನಗಳನ್ನು ಕೇಳುವಂತ ಸಾಧ್ಯತೆ ಏನಾದರೂ ಇದೆಯಾ ಸರ್? ಅದು ಪಾರ್ಟಿ ಡಿಸೈಡ್ ಮಾಡಬೇಕು. ಪಾರ್ಟಿ ಡಿಸೈಡ್ ಮಾಡಿ ಸಂತೋಷ ಅಲ್ವಾ? ನಾಯಕರು ನೀವು ಕೇಳ್ತೀರಾ ಅಂತ ಸಂತೋಷ. ನೀವು ಡಿಮಾಂಡ್ ಅಲ್ಲಿ ಆ ತರದ ಅಭ್ಯರ್ಥಿಗಳು ಬೇಕಾದಷ್ಟಿದ್ದಾರೆ. ಪಕ್ಷ ಅದನ್ನು ತೀರ್ಮಾನ ಮಾಡುತ್ತಲ್ಲ. ನಾವಂತೂ ಆ ಥರ ಕೊಡಿ ಅಂತ ಏನು ಕೇಳಕ್ ಹೋಗಿಲ್ಲ. ದೇರ್ ಆರ್ ಎಕ್ಸಾಂಪಲ್ಸ್. ಈಗ ನಮ್ಮ ರಂಗನಾಥ್ ಸಾಹೇಬ್ ಇದ್ರು, ಜನರಲ್ ಗೆಲ್ತಾರೆ. ಈಗ ST ಇದ್ದಾರೆ, ನಮ್ಮ ರಾಜಣ್ಣ ಇದ್ದಾರೆ, ಜನರಲ್ ಗೆಲ್ತಾರೆ. ಈಗ ಈ ತರ ಬೇಕಾದಷ್ಟು ಜನ ಜನರಲ್ಲೂ ಗೆಲ್ಲುವಂತ ಸಾಮರ್ಥ್ಯ ಹೊಂದಿದ್ದಾರೆ. ಪಾರ್ಟಿ ಅವಕಾಶ ಕೊಡಬೇಕು. ನಿರ್ಧಾರ ಕೊಟ್ಟರೆ ಖಂಡಿತ ಮತದಾರರಿದ್ದರೆ ಗೆಲ್ಲಿಸ್ತಾರೆ. ಅಲ್ಲ, ಈ ಸರಿ ಡಿಮಾಂಡ್ ಇಡ್ತೀರಾ ಅಂತ ಸರ್? ಅದು ಆ ಥರ ಡಿಮಾಂಡ್ ಏನಿಲ್ಲ ಸದ್ಯಕ್ಕೆ ಆ ಡಿಮಾಂಡ್ ಇಲ್ಲ. ಸರ್, ಸುನಿಲ್ ಬೋಸ್ ಅವರ ಹೆಸರು ಆ ಕ್ಷೇತ್ರಕ್ಕೆ ಇದು ಬರ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಅಲ್ಲಿಯ ಸ್ಥಳೀಯ ನಾಯಕರು ಒಪ್ತಾ ಇಲ್ಲ ಅನ್ನುವಂತ ಚರ್ಚೆಗಳು ಅದು ನಿಮಗ್ ಗೊತ್ತಿರೋ ಚರ್ಚೆ ವಿಷಯ ನನಗೆ ಗೊತ್ತಿಲ್ಲ. ನೀವೇ ಟ್ರೈ ಮಾಡಿದ್ರೆ ನಿಮ್ಗೆ ಏನ್ ಚರ್ಚೆಗೆ ಬಂತು ಹೇಳ್ತೀರಿ, ಆ ವಿಷಯ ನನಗೆ ಗೊತ್ತಿಲ್ಲ. ಅಲ್ಲಿ ನೀವೇನಾರ ಕೇಳಿದಾರ ಸರ್ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸುನಿಲ್ ಬೋಸ್ ಅವ್ರಿಗೆ? ಅಲ್ಲಿ ಏನ್ ಹೇಳಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ ವೀಕ್ಷಕರು ದಿನೇಶ್ ಗುಂಡ್ರಾವ್ ಅವ್ರು ಕೇಳ್ಬಿಟ್ರೆ ಒಳ್ಳೇದು. ನೀವು ಏನಾದ್ರು ಪ್ರಯತ್ನ ಮಾಡಿ, ನೀವು ಅವ್ರು ಕೇಳ್ಬಿಟ್ರೆ ಒಳ್ಳೇದು. ಸರ್, ಈಗ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಅವರಿದ್ದಾರೆ ಸರ್. ಈಗ ಅವರು ಈಗ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಬಹುಸಂಖ್ಯಾತರು ಆಗಬೇಕು ಅನ್ನುವಂತ ಒಂದು ಬೇಡಿಕೆ ಅಥವಾ ಮಾಹಿತಿ ನಿನ್ನೆ ಒಂದಷ್ಟು ಹಂಚಿಕೆ ಮಾಡ್ಕೊಂಡಿದೆ ಸಿಎಂ. ಟೈಮ್ ಅಂಡ್ ಅಗೇನ್ ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ಡಿಸ್ಕಷನ್? ಇಲ್ಲ, ನೀವು ನಾನು ಹೇಳಿದ್ ಏನು ಅಂತ ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗಬೇಕಲ್ಲ ಅಂಬೇಡ್ಕರ್ ಐಡಿಯಾಲಜಿ. when I am telling this, why are time and again putting the same question? I have never said. ನಾನು ಹೇಳಿದ ಸಿದ್ಧಾಂತನೇ ಬೇರೆ, ನಿಮ್ ತಲೆಯೊಳಗೆ ಒಳಗಾಡ್ತಿರೋ ಸಿದ್ಧಾಂತನೇ ಬೇರೆ. ಗೊತ್ತಾಯ್ತಾ? ಹೌದು, ಅದನ್ನೇ ಮಾಡಿದ್ನಲ್ಲಪ್ಪ. ಈಗ ವಾಟ್ ಎವರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಡ್, ಆ ಐಡಿಯಾಲಜಿ ಮಾತಾಡಿದ್ದೀನಿ ನಾನು. ನೀವು ಪ್ರಶ್ನವರು ಅರ್ಥ ಮಾಡಿದ್ರೆ ಏನರ್ಥ? ನಮಗ ಅರ್ಥ ಮಾಡಿ ಕಣ್ ತೆರೆಸ್ಬೇಕಾದವ್ರು ನೀವು. ಡೈರೆಕ್ಟ್ ಆಗಿ ಸರ್ ಸಿಎಂ ಕೂಗನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ? You are very interested in this issue rather than development issue. ನೀವೆಲ್ಲ ಸೇರಿ ಮಾಡ್ರಪ್ಪ, ಸಂತೋಷ. ಕೊಡ್ಸಪ್ಪ ನನ್ಗೆ, ನೀವೆಲ್ಲ ಸೇರಿ ಕೊಡ್ಸಿ. ನೋಡಪ್ಪ, ಆಗೋ ಮಾತನ್ನ ಹೇಳಿ, ಇಲ್ದಿರಂತ ಕೇಳ್ಬೇಡಿ. ಆಗಂತದ್ದು ಹೇಳಿ. ವೆನ್ ಐ ಸೆಡ್ ಏನ್ ಹೇಳಿದ್ರು ನಿನ್ನೆ ಆ ಸಭೆಯಲ್ಲಿ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ನೌಕರರ ಸಮಾವೇಶ ಉದ್ದೇಶಿಸಿ ಏನ್ ಮಾತಾಡಿದ್ರು, ಅವರ ಸಿದ್ಧಾಂತ ನಾನು ಮಾತಾಡಿದ್ನ. ಇಲ್ಲಿ ಹೋಗಿ ಕಿತ್ಕೊಂಡು ಇಟ್ಕೊಂಡ್ಬಿಡ್ರಿ ಹಿಂಗ್ ಹೇಳದ್ನ, ಅದನ್ನ ಹೇಳಿದ್ನ. ಅಂಬೇಡ್ಕರ್ ಅವರು ದಲಿತ ನೌಕರರನ್ನ ಉದ್ದೇಶಿಸಿ ಅನೇಕ ವಿಷಯಗಳು ಮಾತಾಡಿದ್ರು. ಅದರಲ್ಲಿ ಇದು ಒಂದು. ಅದನ್ನ ನಾನು ಹೇಳಿದಾಗ ನೀವು ಓಡೋಗಿ ಬಂದ್ಬಿಟ್ಟು ರಾಜಕೀಯ ಹಿಡ್ಕೊಂಡು ಕೇಳ್ತೀರಾ? ಅದನ್ನೇ ಒಂದು ಕಾಂಟ್ರವರ್ಸಿ ಮಾಡಿ ಪಾರ್ಟಿ ಹಿಂಗಾಯ್ತು ಅಂತ. ಯಾರಮ್ಮ ಸಹಜವಾಗಿ ಹಿಂದೆ ಅಂತಹ ಸನ್ನಿವೇಶದಲ್ಲಿ ನಾನಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ಅಥವಾ ಪ್ರಿಯಾಂಕ್ ಖರ್ಗೆ ಆಗ್ಲಿ ಇರುವಂತಹ ಸನ್ನಿವೇಶದಲ್ಲಿ ಯಾವುದನ್ನು ಬದಲಾವಣೆ ಮಾಡೋದಿಕ್ ಆಗೋದಿಲ್ಲ ಹೌದು ರೀ. ಪಾಲಿಸಿ ಮಾಡ್ಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕು. ದೇಶದಲ್ಲಿ ಆಗ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಅಲ್ಲ, ಎಂಟೈರ್ ದೇಶದಲ್ಲಿ ಆಲ್ ಪಾರ್ಟೀಸ್ ಶುಡ್ ಟೇಕ್ ಎ ಕಾಲ್ ಇನ್ ಸಚ್ ಅ ಮ್ಯಾನರ್. 24% ಇದ್ದಾರೆ SC STಗಳು. 24% ತಕ್ಕಾಗಿ 31 ರಾಜ್ಯಗಳಲ್ಲಿ 24% ಅಲ್ಲಿ ಇದ್ರೆ ಎಷ್ಟು ರಾಜ್ಯ ಕೊಡಬೇಕು? ಅಲ್ಲಾದ್ರೂ ಮಾಡ್ಬೇಕ ಬೇಡ ಎಲ್ಲ ಪಾರ್ಟಿ ಸೇರಿ? ದಿಸ್ ಇಸ್ ವಾಟ್ ಮೈ ಮೆಸೇಜ್ ಇಸ್. ಈಗ ಪಾರ್ಟಿಗಳ ಬಗ್ಗೆ ಆಕ್ರೋಶನ ಆಗಿಲ್ಲ ಅನ್ನುವಂತ ಆಕ್ರೋಶನ ಸರ್, ಈಗ ಪಾರ್ಟಿಗಳು ಕೊಡ್ತಾ ಇಲ್ಲ ಅನ್ನುವಂತ ಆಕ್ರೋಶನ ಅಂತ ಏನು? ತಮಗೆ ಅವಕಾಶಗಳನ್ನ ತಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಏನಾದ್ರೂ ಸಂತೋಷ. ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕಬೇಕಲ್ವನ್ರಿ? ಗೌರವದಿಂದ ಬದುಕಬೇಕಲ್ಲ. ಶತಮಾನಗಳಿಂದ ತುಳಿತುಕೊಳಗಾಗಿದ್ದಾರೆ. ಅಸ್ಪೃಶ್ಯತೆ ನಿಮಗ್ ಗೊತ್ತಾ? ಸಿಟಿನಲ್ಲಿ ಮನೆ ಕೊಡಲ್ಲ, ಗೊತ್ತೇರಿ ನಿಮ್ಗೆ? ಆಫೀಸರ್ಸ್ ಕೊಡಲ್ಲ ನಿಮ್ಗೆ. ಸೋಷಿಯಲ್ ನೋವು ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದೆಯಪ್ಪ? ಯಾರು? ನಾವು ಮಾಡ್ತಾ ಇದೀವಿ. ಕಾಂಗ್ರೆಸ್ ಇಸ್ ದಿ ಓನ್ಲಿ ಪಾರ್ಟಿ
ವಿಚ್ ಇಸ್ ಸ್ಟುಡ್ ಬೈ ದಲಿತ್ಸ್. ಗೊತ್ತಾಯ್ತಲ್ಲ ನಿಮ್ಗೆ? ಕೇಳಪ್ಪ, 24 ಕೇಳ್ರಿ. 1965 ನಲ್ಲಿ ಲ್ಯಾಂಡ್ ರಿಫಾರ್ಮ್ ತಂದಿದ್ದು. 1965 ನಲ್ಲಿ ಲ್ಯಾಂಡ್ ರಿಫಾರ್ಮ್ ತಂದು ಕಾಂಗ್ರೆಸ್ ಪಾರ್ಟಿ. ಲ್ಯಾಂಡು ಸರ್ಕಾರದ ವಶದಲ್ಲಿ ಇರಬಾರ್ದು ಅಂತೇಳಿ ಅಂಬೇಡ್ಕರ್ ಹೇಳಿದ್ರು. 1965 ನೆಹರು ಗೊತ್ತಾಯ್ತು, ಲೋಹಿಯಾ ಬಂದ್ರು ಕಾಗೋಡು ಚಳವಳಿಗೆ. ದಿ ಫಸ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ವಾಸ್ ಬ್ರಾಟ್ ಫ್ರಮ್ ಕರ್ನಾಟಕ ಬೈ ಕಾಂಗ್ರೆಸ್ ಪಾರ್ಟಿ. ಕಡದಾಳ್ ಮಂಜಪ್ಪನವರು ರೆವಿನ್ಯೂ ಮಿನಿಸ್ಟರ್ ಇದ್ರು, ಜೆತ್ತಿಯವರು ಚೀಫ್ ಮಿನಿಸ್ಟರ್ ಇದ್ರು. ದೇವರಾಜ ವರ್ಷ ಬಂದಾಗ ರೂಲ್ಸ್ ಫ್ರೇಮ್ ಮಾಡಿ ಜಾರಿ ಮಾಡಿದ್ರು. ನೋಬಡಿ ಎಲ್ಸ್. 20 ಪಾಯಿಂಟ್ಸ್ ಎಕನಾಮಿಕ್ ಪ್ರೋಗ್ರಾಮ್, ಬಾಂಡೆಡ್ ಲೇಬರ್ ರಿಲೀಸು, ತಲೆ ಮೇಲೆ ಮಲೆ ಬರೋದು, ಡೆಟ್ ರಿಲೀಫ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಇವೆಲ್ಲ ಎಕನಾಮಿಕಲ್ ಪ್ರೋಗ್ರಾಮ್ ಅಲ್ವಾ? ಇವೆಲ್ಲ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮಾಡಬೇಕಿಲ್ಲ. ಇದನ್ನ ಕಾಂಗ್ರೆಸ್ ಮಾಡಿದ್ದೇವೆ. ಮಾಡುವಾಗ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಮಾಡಿದ್ದಾರೆ, ಬಿಹಾರದ ರಾಮಚಂದ್ರ ಜಗನ್ನಾಥ್ ಪಾಯ್ಡೆ ಆಗಿದ್ದಾರೆ, ಒರಿಸ್ಸಾದಲ್ಲಿ. ಕರ್ನಾಟಕದಲ್ಲಿ ಯಾಕೆ ಆಗ್ತಿಲ್ಲ ಅಂತ ಸರ್? ಸಮಯ ಬಂದಾಗ ಆಗುತ್ತೆ, 75 ವರ್ಷ ಆಯ್ತಲ್ಲ. ಬರುತ್ತೆ, ಆಗಲ್ಲ ಅಂತ ತಿಳ್ಕೊಬೇಡಿ. ಟೈಮ್ ಈಗ ಬಂದಿದೆ ಸರ್. ಟೈಮ್ ಬಂದಾಗ ನಿಮ್ ಕೇಳ್ಕೊಂಡು ಹೇಳ್ತೀನಿ. ಬಂದಾಗ ನಾ ಹೇಳ್ತೀನಿ, ನನ್ಗೆ ಗೊತ್ತಿದೆ. ನಾವು ಕೇಳಿರಿ, ಪರಮೇಶ್ವರ್ಗೆ ಅವಕಾಶ ಇದೆ. ಎಲ್ಲಾ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ನಿಮ್ ಕೇಳ್ಕೊಂಡು ಏನ್ ಮಾತಾಡಲ್ಲ, ಡೋಂಟ್ ವರಿ. ಧ್ವನಿಯಾಗಿರ್ತೇವೆ ಸರ್, ಅದಕ್ಕೆ ಹೇಳಿ ಅಂತ. ಯಾರ್ಯಾರು ಎಲ್ಲೆಲ್ಲಿ ಧ್ವನಿ ಆಗಿರ್ತಾರೆ ನನ್ಗೆ ಗೊತ್ತಿದೆ ಬಿಡಪ್ಪ. ಯಾರ್ಯಾರು ಎಲ್ಲೆಲ್ಲಿ ಧ್ವನಿ ಆಗ್ತಾರೆ ಐ ನೋ ವೆರಿ ವೆಲ್. ಪಾಕಿಸ್ತಾನ ಪರವಾಗಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರು, ಆ ಒಂದು ಪ್ರಕರಣಗಳ ಬಂಧನ ಆಗಿದೆ. ಆದ್ರೆ ಒಂದಷ್ಟು ಸಚಿವರು ಹಾಗೆ ಕೂಗೇ ಇಲ್ಲ ಅನ್ನೋಂತ ಮಾತುಗಳನ್ನು ಏನಿರ್ತದೆ ಅದು ನನ್ ಕೇಳಿದ್ರೆ ಅದು ಫಸ್ಟ್ ಏನು ನಂಗೆ ಗೊತ್ತಿರ್ಲಿಲ್ಲ. ನಾನೇನು ರಿಯಾಕ್ಟ್ ಮಾಡಿದೆ, ಏನ್ ಈ ತರದ್ದು ಯಾರೋ ಕೂಗುದಂತೆ ನನಗೆ ಗೊತ್ತಿಲ್ಲ. ಹಿಂಗೆ ಹೋಗ್ತಾ ಇದ್ದೆ, ಯಾವುದೋ ಒಂದು ಕೇಳಿದಾಗ ಅದನ್ನು ಐ ಕಂಡಮ್ ದಿಸ್, ಆಕ್ಷನ್ ಶುಡ್ ಬಿ ಟೇಕನ್ ಅಂತ ಹೇಳಿದೆ. ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್, ವಿ ಹ್ಯಾವ್ ಟೋಲ್ಡ್. ಇದು ಅಂಬೇಡ್ಕರ್ ಹೇಳಿದ್ರಿ, ನಾವೆಲ್ಲ ಭಾರತೀಯರು, ಇಂದಿಗೂ ಭಾರತೀಯರು, ಎಂದೆಂದಿಗೂ ಭಾರತೀಯರು ಅಂತ ಹೇಳಿದ್ದಾರೆ. ಅದು ಹೇಳಿದ್ಮೇಲೆ ಮತ್ತೆ ಹೌ ಕ್ಯಾನ್ ವಿ ಗೋ? ನೇಷನ್ ಇಸ್ ಇಂಪಾರ್ಟೆಂಟ್. ಸೊ ಇವನು ಮಾಡೋದ್ನ ಅವ್ನು ಮಾಡೋದೋ ಗೊತ್ತಿಲ್ಲ. ಏಜೆನ್ಸಿಗಳು ತನಿಖೆ ಮಾಡ್ತಾರೋ, ಯಾರು ಮಾಡಿದಾರೋ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದರಲ್ಲಿ ಬೇರೆ ಮಾತಾಡೋದೇನು? ವಿ ಆರ್ ಇಂಡಿಯನ್ಸ್. ಅಂಬೇಡ್ಕರ್ ಹೇಳಿದ್ ಗೊತ್ತಲ್ಲ ನಿಮ್ಗೆ, ನಾವೆಲ್ಲ ಭಾರತೀಯರು, ಇಂದಿಗೂ ಭಾರತೀಯರು, ಎಂದೆಂದಿಗೂ ಭಾರತೀಯರು ಅಂತ ಹೇಳಿದ್ದಾರೆ. ಕೆಲವು ಸಚಿವರು ಆತರ ಘಟನೆನೇ ಆಗಿಲ್ಲ ಅನ್ನುವಂತ ಸಮರ್ಥನೆ. ಅದು ನನ್ಗೆ ಗೊತ್ತಿಲ್ಲ ಯಾವ ಸಚಿವರು ಅವ್ರಿಗೆ ಅಂದ್ರಿತ್ತು, ನನ್ಗೇನು ಗೊತ್ತಿಲ್ಲ. ಐ ಡೋಂಟ್ ನೋ. ಬಿಜೆಪಿ ಅವರು ಸಿಎಂ ಮತ್ತೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾರೆ. ನೋಡ್ರಿ, ಈ ತರ ರಾಷ್ಟ್ರ ವಿರೋಧಿ ಘೋಷಣೆಗಳು ಬಂದಾಗ ಅವರಿದ್ದಾಗ ಮಾಡಿದ್ರು, ಇವರಿದ್ದ ಇದಕ್ಕೆ ಹೋಲಿಕೆಗಿಂತ ಹೆಚ್ಚಾಗಿ we should condemn and we should take action against such people, whether it is happened during their regime or our regime or whatever it is. We are Indians. This is our nation. That question does not. You ಮಾಡ್ಲಿ ಹಂಗ್ ಮಾಡ್ಲಿಲ್ವಾ, ನೀವು ಮಾಡಿದ್ರೆ it not be compared. Thank you. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.